ಹಳೆಗನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿಬಿರಕ್ಕೆ ಚಾಲನೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗ ಮತ್ತು ಬಾಗಲಕೋಟೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಉಪನ್ಯಾಸಕರ ಒಕ್ಕೂಟ ಬಾಗಲಕೋಟೆ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಇವರ ಸಹಯೋಗದಲ್ಲಿ ಡಾಕ್ಟರ್ ಡಿ.ಎಲ್. ನರಸಿಂಹಾಚಾರ್ಯ ದತ್ತಿನಿಧಿಯಿಂದ 4 ದಿನಗಳ ಬಾಗಲಕೋಟೆ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಉಪನ್ಯಾಸಕರಿಗೆ 20ನೇ ಕನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿಬಿರವನ್ನು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುಂಡಲಿಕ್ ಕಾಂಬ್ಳೆ ಅವರು ಉದ್ಘಾಟಿಸಿದರು. ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಕೆ.ಆರ್. ದುರ್ಗಾದಾಸ್ ಅವರು ಆಶಯ ನುಡಿಯನ್ನ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಅರುಣ್ ಕುಮಾರ್ ಗಾಳಿ ಅವರು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಶಿಬಿರದ ನಿರ್ದೇಶಕರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ವಹಿಸಿದ್ದರು. ಕನ್ನಡ ಉಪನ್ಯಾಸಕರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಸಿದ್ದರಾಮ್ ಖಾನಾಪುರ್, ಸಂಚಾಲಕ ಡಾಕ್ಟರ್ ಚಂದ್ರಶೇಖರ್ ಕಾಳನವರ್, ಸಂಗಮೇಶ್ ಬ್ಯಾಳಿ, ಸಂತೋಷ್ ಕಾಳನವರ್ ಸೇರಿದಂತೆ ವಿವಿಧ ಕಾಲೇಜುಗಳಿಂದ ಉಪನ್ಯಾಸಕರು ಭಾಗವಹಿಸಿದ್ದರು. ಎಲ್ಲೆಲ್ಲಿ ಕನ್ನಡದ ಚಿಂತನೆಗಳಿದ್ದಾವೆ, ಎಲ್ಲೆಲ್ಲಿ ಕನ್ನಡದ ಆಸಕ್ತಿ ಇದ್ದಾರೆ, ಎಲ್ಲೆಲ್ಲಿ ಕನ್ನಡ ಸಂಸ್ಕೃತಿ ಇದೆ, ಅದನ್ನೆಲ್ಲ ಒಳಗೊಳ್ಳಬೇಕು ಅನ್ನುವಂಥದ್ದು ಕನ್ನಡ ವಿಶ್ವವಿದ್ಯಾಲಯ ಬಹಳ ದೊಡ್ಡ ಒಂದು ಉದ್ದೇಶ. ತನ್ನ ಆರಂಭ ಕಾಲದಿಂದ ಹಿಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಅಧ್ಯಾಪಕರ ಜೊತೆಗೆ ಹೈಸ್ಕೂಲ್ ಕನ್ನಡ ಟೀಚರ್ ಆಗ್ಬೋದು, PU ಕಾಲೇಜ್ ಆಗ್ಬೋದು, ಡಿಗ್ರಿ ಕಾಲೇಜ್ ಆಗ್ಬೋದು, PG ಆಗ್ಬೋದು, ಹೀಗೆ ಶೈಕ್ಷಣಿಕ ಲೆವೆಲ್ನಲ್ಲಿ ಒಂದು ರೀತಿಯ ಶಿಬಿರಗಳನ್ನು ಮಾಡ್ತಾ ಹೋದ್ರೆ ಹಸ್ತಪ್ರತಿ ತರಬೇತಿ ಶಿಬಿರಗಳ ಮೂಲಕ ನಾಡಿನ ಯುವಜನತೆಯನ್ನು 24 ಹಸ್ತಪ್ರತಿ ಶಿಬಿರವನ್ನು ಆಲ್ ಕರ್ನಾಟಕ ಮಾಡಿದ್ದೀವಿ. ಯುವಜನತೆಯಲ್ಲಿ ಸಾಹಿತ್ಯದ ಸದಿಭಿರುಚಿಯನ್ನು ಬೆಳೆಸಬೇಕು, ಹಳೆಗನ್ನಡದ ಅಭಿರುಚಿ ಬೆಳೆಸಬೇಕು, ನಮ್ಮ ಶಾಸ್ತ್ರ ಸಾಹಿತ್ಯ ಸಂಸ್ಕೃತಿನ ಮಕ್ಕಳು ಓದಬೇಕನ್ನೋ ಕಾರಣಕ್ಕೋಸ್ಕರ ಹಸ್ತಪ್ರತಿ ತರಬೇತಿ ಶಿಬಿರ ಅಂತ ಹೇಳಿ ಪ್ರತಿ ಕಾಲೇಜುಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಮಾಡ್ತಾ ಬಂದ ವಿದ್ವಾಂಸರನ್ನ ಒಟ್ಟಿಗೆ ಸೇರಿಸಿ ಆಯಾ ಭಾಗದ ಯುವಕರನ್ನ, ಹಿರಿಯರನ್ನ, ಚಿಂತಕರನ್ನ ಒಂದ್ ಕಡೆ ಸೇರಿಸಿ ಕನ್ನಡ ಪರ ಚಿಂತನೆಗಳನ್ನ, ಕನ್ನಡ ಸಂಸ್ಕೃತಿ ಪರ ಚಿಂತನೆಗಳನ್ನ, ನಮ್ಮ ನಾಡಿನ ಸಂಸ್ಕೃತಿಯನ್ನ ಚರ್ಚೆ ಮಾಡ್ತಕ್ಕಂಥ. ಆದ್ರೆ ನನ್ನ ಹೆಂಡತಿ ಭಾಷೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಜಗತ್ತಿನಲ್ಲಿ ಸರ್ವಶ್ರೇಷ್ಠರಾಗಿರುವ ಭಾಷೆಗಳಲ್ಲಿ ಇದು ಕನ್ನಡ ಭಾಷೆ ಒಂದು. ಯಾಕಂದ್ರೆ ನಾವೆಲ್ಲರೂ ಇದಕ್ಕೆ ಏನ್ ಮಾಡ್ಬೇಕಾದ್ರೆ ಕೈ ಜೋಡಿಸ್ಬೇಕಾಗ್ತದೆ. ಎಷ್ಟೋ ಜನರಿಗೆ ನಾವು ನೋಡ್ತಾ ಇದೀವಿ ಇವತ್ತು ಕನ್ನಡ ಬಗ್ಗೆ ಅಷ್ಟೊಂದು ಗೌರವ ಇವತ್ತು ಏನಾಗ್ತಾ ಇಲ್ಲ. ಅಂದ್ರೆ ನಾನು ನೋಡಿದ ಹೇಳ್ತಾ ಇದ್ದೀನಿ, ಕನ್ನಡ ಬಗ್ಗೆ ಅಷ್ಟೊಂದು ಗೌರವ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚಿಗೆ ನನ್ನ ಮಾತೃಭಾಷೆ ಮರಾಠಿ ಇದ್ರು, ನನ್ನ ಸಬ್ಜೆಕ್ಟ್ ಇಂಗ್ಲಿಷ್ ಇದ್ರು ಕೂಡ ಇಂಗ್ಲಿಷ್ ಬಗ್ಗೆ ಹೆಚ್ಚು ಒಲವು ಜನರಿಗೆ ಇದೆ. ಆದ್ರೆ ಒಂದು ಖುಷಿ ತಕ್ಕಂತ ವಿಷಯ ಏನಂದ್ರೆ ನನಗೆ ಓದಿಸತಕ್ಕಂಥ ಗುರುಗಳು ಕೂಡ ಅವರು ಕನ್ನಡದಲ್ಲಿ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಗುರುಗಳು. ಇವತ್ತು ನೆನೆಸ್ತಾರೆ ಅವ್ರಿಗೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಂತ ಗುರುಗಳು, ಡಾಕ್ಟರ್ ಗೋವಿಂದ ಗುರುಗಳಂತ ಮೇಧಾವಿಗಳು. ಆಮೇಲೆ ನಾನು ಅಲ್ಲಿ ಇದಕ್ಕಿದ್ದಾಗ ಕರ್ನಾಟಕ ಯೂನಿವರ್ಸಿಟಿಗಳಲ್ಲಿ ಓದುವಾಗ ಅಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಕಳೆದ 20 ವರ್ಷಗಳಿಂದ ಈ ರೀತಿ ಹಳೆಗನ್ನಡ ತರಬೇತಿ ಶಿಬಿರಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಈ ವರ್ಷ ಬಾಗಲಕೋಟೆಯಲ್ಲಿ ಏರ್ಪಡಿಸಿರುವಂಥದ್ದು ನಿಜವಾಗಲೂ ಕೂಡ ಬಹಳ ಮೆಚ್ಚತಕ್ಕಂಥ ವಿಷಯ. ಯಾಕೆಂದರೆ ಸುಮಾರು 25 ವರ್ಷಗಳ ಮುಂಚೆ ಬಾಗಲಕೋಟೆ ಹೀಗಿರಲಿಲ್ಲ. ಅವಾಗ ಆಲಮಟ್ಟಿ ಜಲಾಶಯದ ಅಣೆಕಟ್ಟನ್ನು ಎತ್ತರಿಸುವ ಹೋರಾಟಗಳು ನಡೀತಾ ಇತ್ತು. ಅದನ್ನು ಎತ್ತರಿಸಿ ಗೇಟನ್ನು ನಿಲ್ಲಿಸುವಷ್ಟೊತ್ತಿಗೆ ಈ ಮುಳುಗಡೆ ಪ್ರದೇಶಗಳ ದೇವಾಲಯಗಳು, ಶಾಸನಗಳು, ಸ್ಮಾರಕಗಳನ್ನೆಲ್ಲ ಸಂರಕ್ಷಿಸಬೇಕು ಅಂತೇಳಿ ಆಗ ಸರ್ಕಾರ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೊಣೆಗಾರಿಕೆಯನ್ನು ವಹಿಸಿತ್ತು. ಆ ಹೊಣೆಗಾರಿಕೆಯನ್ನು ತಗೊಂಡಂಥ ಟೀಮ್ನಲ್ಲಿ ನಾನು ಒಬ್ಬ ಇದ್ದೆ. ಇಲ್ಲಿ ಮುಳುಗಡೆಯಾದ ಪ್ರದೇಶಗಳ ಪ್ರತಿ ಹಳ್ಳಿಯನ್ನು ಓಡಾಡಿ, ನೀರಲ್ಲೆಲ್ಲ ಓಡಾಡಿ, ಬೋಟಿನ ಮೂಲಕ ಓಡಾಡಿ ಇಲ್ಲೆಲ್ಲ ಊರುಗಳನ್ನು ನಾನು ಓಡಾಡಿ ಒಂದು ಕೃಷ್ಣ ಮೇಲ್ದಂಡೆ ಯೋಜನೆ ಮುಳುಗಡೆ ಪ್ರದೇಶದ ಶಾಸನ ಸಂಪುಟ ಅಂತ ಒಂದು ಪುಸ್ತಕ, ಬಾಗಲಕೋಟೆ ಜಿಲ್ಲೆ ದೇವಾಲಯಗಳ ಕೋಶ ಅಂತೇಳಿ ಒಂದು ಸಂಪುಟ ಆವಾಗ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿತು. ಹೀಗಾಗಿ ಬಾಗಲಕೋಟೆ ಅಂದ ತಕ್ಷಣ ನಮಗೆ ನಮ್ಮ ನೆನಪಿನ ಕೋಶದಲ್ಲಿ ನೂರಾರು ಅತ್ಯುತ್ತಮವಾದಂಥ ರಸಪ್ರಸಂಗಗಳು ನಮ್ಮ ಮನಸ್ಸಿನಲ್ಲಿವೆ. ಹೀಗಾಗಿ ಬಾಗಲಕೋಟೆಗೆ ಬಂದು ಅವೆಲ್ಲ ಮತ್ತೆ ಕೆಲವೊಂದು ಪ್ರಸಂಗಗಳನ್ನು ನಾನು ಆಗಲೇ ನಮ್ಮ ಸ್ನೇಹಿತರುಗಳ ಜೊತೆ ಹಂಚಿಕೊಂಡೆ ನಾನು. ಹೀಗಾಗಿ ನಮ್ಮ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಹಾಗೂ ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥರಾದಂಥ ವೀರೇಶ್ ಬಡಿಗೇರ್ ಅವರಿಗೆ ಒಂದು ರೀತಿ ಊರೆಲ್ಲ ನೆಟ್ಟು ಎಲ್ಲೋದ್ರೂ ಅವರು ಶಿಷ್ಯರು, ಇವ ನಮ್ಮ ಶಿಷ್ಯ, ಇವ ನಮ್ಮ ಶಿಷ್ಯ, ಇವ ನಮ್ಮ ಶಿಷ್ಯ ಅಂತಿರ್ತಾರೆ.
ಆ ಶಿಷ್ಯ ಪ್ರೀತಿ. ಇವ್ರು ಶಿಷ್ಯ ಅನ್ಬೋದು, ಶಿಷ್ಯರು ಗುರು ಅನ್ಬೇಕಲ್ಲ. ಎಷ್ಟೋ ಜನ ಶಿಷ್ಯರು ಗುರು ಬರ್ತಾವ್ರೆ ಅಂದ್ರೆ ಈ ಕಡೆ ತಿರ್ಕೊಂಡು ಹೊರಟೋಗ್ತಾರೆ, ಅವ್ರ ಮುಖ ನೋಡೋದೇ ಬೇಡ ಅಂಥದ್ದು. ವೀರೇಶ್ ಬಡಿಗೇರ್ ಎಲ್ಲೋದ್ರೂ ಕೂಡ ನೂರಾರು ಶಿಷ್ಯರು ಅವ್ರನ್ನ ಸುತ್ತುವರೆದು ಒಂದು ರೀತಿ ಅವ್ರನ್ನ ಮಾತಾಡಿಸೋದು ಅಥವಾ ಅವ್ರ ಜೊತೆ ಸಹಕರಿಸೋದು ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಿಕೊಂಡು. ಹೀಗಾಗಿ ವೀರೇಶ್ ಬಡಿಗೇರ್ ಅವರು ಮತ್ತು ಅವರ ಶಿಷ್ಯರೆಲ್ಲ ಸೇರಿಕೊಂಡು ಇಲ್ಲಿನ ಪದವಿ ಪೂರ್ವ ಇಲಾಖೆಯ ಜೊತೆಗೆ ಸೇರಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ. ನೋಡಿ, ಪದವಿ ಕಾಲೇಜು ಕನ್ನಡ ಅಧ್ಯಾಪಕರಿಗೆ ಮತ್ತು ಬೇರೆ ಬೇರೆ ವಿಷಯಗಳ ಅಧ್ಯಾಪಕರುಗಳಿಗೆ ಪುನಶ್ಚೇತನ ಶಿಬಿರ ಅಂತ UGCಯಿಂದ ಗ್ರ್ಯಾಂಟನ್ನು ತಗೊಂಡು ಮಾಡ್ತಾರೆ. ಅದು ಪ್ರಮೋಷನ್ನಿಗೆ ಅದು ಕೂಡ ಬಹಳ ಕಡ್ಡಾಯ ಎಂತಕ್ಕಂಥ ಒಂದು ಅಧಿಸೂಚನೆಯನ್ನು ವಿಶ್ವವಿದ್ಯಾಲಯ ಮತ್ತು UGC ಹೊರಡಿಸಿರೋದ್ರಿಂದ ಎಲ್ಲ ಶಿಕ್ಷಕರು ಆ ಪುನಶ್ಚೇತನ ಶಿಬಿರದಲ್ಲಿ ಭಾಗವಹಿಸುವುದಕ್ಕೆ ಸಾಲುಗಟ್ಟಿ ನಿಂತಿರ್ತಾರೆ. ಶಿಕ್ಷಕರಿಗೂ ಇಲ್ಲ. ಹಾಗೆ ನೋಡಿಕೊಂಡ್ರೆ ಶಿಕ್ಷಣದ ತಳಪಾಯ ಸಿದ್ಧವಾಗುವುದೇ ಪ್ರೈಮರಿ, ಹೈಯರ್ ಪ್ರೈಮರಿ, ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ಶಿಕ್ಷಣದಲ್ಲಿ. ಸೊ ಇಂಥದೊಂದು ಮುಖ್ಯವಾದಂಥ ಘಟಕವನ್ನು ಸರ್ಕಾರವಾಗಲಿ ವಿಶ್ವವಿದ್ಯಾನಿಲಯಗಳಾಗಲಿ ಒಂಥರ ತಾತ್ಸಾರಿಸಿ ಬಿಟ್ಟಿವೆ. ಏನು ಕಲಿಸ್ತಾರೆ ಕಲಿಸ್ಲಿ, ಏನು ಕಲಿತಾರ ಕಲೀಲಿ ಅನ್ನುವಷ್ಟು ತಾತ್ಸಾರಕ್ಕೆ ಈ ಕ್ಷೇತ್ರ ಒಳಗಾಗಿದೆ ಅಂತ ನನಗೆ ಅನಿಸ್ತದೆ. ಈ ಸತ್ಯಕ್ಕೆ ನನಗೆ ಬಹಳ ವಿಶೇಷವಾಗಿ ಒಂದು ವಚನ ನೆನಪಾಗೋದು, ಎತ್ತನ ಮಾಮರ ಎತ್ತನ ಕೂಡಿದೆ ಎತ್ತನಿಂದ ಸಂಬಂಧವೇ, ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನಿಂದ ಸಂಬಂಧವೇ, ಮಹೇಶ್ವರ ಲಿಂಗಕ್ಕೂ ನನಗೂ ಎತ್ತನಿಂದ ಸಂಬಂಧವೇ ಅನ್ನುವ ಪ್ರಭುದೇವರ ವಚನ ಗಣಿತಶಾಸ್ತ್ರಕ್ಕೂ ಮತ್ತು ಹಳಗನ್ನಡಕ್ಕೂ ಎತ್ತನಿಂದ ಸಂಬಂಧವೇ. ಕನ್ನಡ ಮಾತೃಭಾಷೆ ಅಲ್ಲದೆ ಹೋದರು ಪುಂಡ್ಲಿಕ್ ಸರ್ ಮಹಾರಾಷ್ಟ್ರದವರು, ಮಹಾರಾಷ್ಟ್ರಕ್ಕೂ ಮತ್ತು ಕನ್ನಡಕ್ಕೂ ಎತ್ತನಿಂದ ಸಂಬಂಧವೇ. ಬಹಳ ವಿಶೇಷ ಅನಿಸ್ತು. ನಾನು ಹೆಂಗಾದ್ರೂ ಮಾಡಿದನ್ನು ಮಿಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದರೂ ಆ ಒಂದು ಕನ್ನಡದ ಬಗ್ಗೆ ಇರುವ ಪ್ರೀತಿ, ಒಂದು ಹೆಮ್ಮೆ ಹಾಗೂ ವಿಶೇಷವಾಗಿ ನಮ್ಮ ವೀರೇಶ್ ಬಡಿಗೇರ್ ಸರ್ ಜೊತೆಯ ಒಂದು ಅವಿನಾಭಾವ ಸಂಬಂಧ ಇವತ್ತು ನಮ್ಮನ್ನ ಇಲ್ಲಿ ಬರಕ್ಕೆ ಕಾರಣ. 5 ಲಕ್ಷ ರೂಪಾಯಿಗಳನ್ನು ಇಟ್ಟು ಅದರಲ್ಲಿ DLN ಅವರ ಪ್ರಿಯವಾದಂತಹ ಹಳಗನ್ನಡ ಕ್ಷೇತ್ರವನ್ನು ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸಿ ಅಂತ ದತ್ತಿ ನಿಧಿಯನ್ನು ಇಟ್ಟಿದ್ರು. ಅದನ್ನು ಹಸ್ತಪ್ರತಿ ಶಾಸ್ತ್ರ ವಿಭಾಗ ಈ ಹಳಗನ್ನಡ ತರಬೇತಿ ಶಿಬಿರಗಳನ್ನು ಮಾಡುವ ಮೂಲಕ ಒಂದು ವಿಧದಲ್ಲಿ DLN ಅವರ ಆತ್ಮಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ನಾನು ಭಾವಿಸುತ್ತೇನೆ. ನಮಗೆಲ್ಲ ಹಳಗನ್ನಡದ ವಿದ್ವಾಂಸರು ಅಂದ ತಕ್ಷಣ 5-6 ವಿದ್ವಾಂಸರ ಹೆಸರುಗಳು ನಮ್ಮ ಕಣ್ಮುಂದೆ ಹಾದು ಹೋಗ್ತದೆ. ಅದರಲ್ಲಿ ಬಹಳ ಪ್ರಮುಖವಾದ್ದು 3 ಹೆಸರುಗಳು. ಒಂದು DL ನರಸಿಂಹಾಚಾರ್, ಇನ್ನೊಂದು ತೀನಂ ಶ್ರೀ, ಇನ್ನೊಂದು AR ಕೃಷ್ಣಶಾಸ್ತ್ರಿಗಳು ಅಂತ. ಇವರ ಜೊತೆಗೆ ಇನ್ನೂ 4-5 ಜನ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. DL ನರಸಿಂಹಾಚಾರ್ ಅವರು ಒಂದು ವಿಧದಲ್ಲಿ ಇವರಿಗೆಲ್ಲ ಆಚಾರ್ಯರು ಅಂತ ಗುರುತಿಸಿಕೊಂಡವ್ರೆ. DL ನರಸಿಂಹಾಚಾರ್ ಅವರು ಒಂದು ವಿಧದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ನೇರವಾಗಿ ಬಂದವರೇನಲ್ಲ. ಬೇರೆ ಬೇರೆ ಕನ್ನಡ ಪಂಡಿತರಾಗಿ ಬೇರೆ ಬೇರೆ ಕಡೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಂಶೋಧನಾ ಕಾರ್ಯವನ್ನು ಮಾಡುವ ಪಂಡಿತರಾಗಿಯೂ ಕೂಡ ನೇಮಕಗೊಂಡು ಆನಂತರ ಕೊನೆಯಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಬಂದರು. ತೀನಂ ಶ್ರೀಕಂಠಯ್ಯನವರು
ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿದ್ದು ಅವರ ಅವಧಿ ಮುಗಿದ ಮೇಲೆ ಅನಿವಾರ್ಯವಾಗಿ DL ನರಸಿಂಹಾಚಾರ್ಯರವರು ಆ ಸ್ಥಾನವನ್ನು ತುಂಬುವುದು. ಇದು ಕೇವಲ 65 ವರ್ಷಗಳು ಮಾತ್ರ. ಲಾಯರು ಮತ್ತೆ ಪಂಡಿತರು ವಯಸ್ಸಾದಷ್ಟು ಅವರಿಂದ ಪ್ರತಿಭೆ ಹೆಚ್ಚು ಹೊರಗಡೆ ಬರ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಲಾಯರ್ಗಳಿಗೆ ಯಾಕೆ ವಯಸ್ಸಾದಷ್ಟು ಅವರ ಜ್ಞಾನ ಮಾಡಿ ಮಾಡಿ ಅವರ ಒಂದು ಪ್ರತಿಭೆ ಹೆಚ್ಚಾಗುತ್ತೆ. ಓದುವಾಗಿನ ಸ್ಥಿತಿಗಳು, ಓದಿ ಅದನ್ನು ಬೋಧಿಸುವಂತ ಸಂದರ್ಭದಲ್ಲಿ ಆಗ್ತಕ್ಕಂಥ ಕೆಲವು ಸಂಗತಿಗಳು ನಮಗೆ ಕೆಲವೊಮ್ಮೆ ಹೇಗೆಲ್ಲ ಸಮಸ್ಯೆಗಳನ್ನ ಎದುರಿಸ್ತವೆ. ಒಂದ್ ಕಾಲದಲ್ಲಿ ನಮಗೆ ಶಿಕ್ಷಕರು ಹೇಳುವಾಗ ತಿಳಿತಿರ್ಲಿಲ್ಲ, ಈಗ ತಿಳಿತಾ ಇದೆ. ತಿಳಿಸೋಣಂತಂದ್ರೆ ಮುಜುಗರ, ಹೇಗೆ ತಿಳಿಸ್ಬೇಕು ಅನ್ನುವಂತ ತೊಂದರೆ, ಇವೆಲ್ಲವೂ ನಮ್ಮನ್ನ ಕಾಡ್ತವೆ. ಬಹುತೇಕ ಆಗಲೇ ಸರ್ ಹೇಳಿದ ಹಾಗೆ ನೀವು ಈಗಾಗಲೇ ಅನೇಕ ರೀತಿ ಚರ್ಚೆ ಮಾಡಿದ ಮೇಲೆ ಈಗಲೂ ಒಂದನ್ಸುತ್ತೆ, ನಮ್ಮ ತರಗತಿಗಳಿಗೆ ಬರುವಂತ ವಿದ್ಯಾರ್ಥಿಗಳು ಯಾವ ವಯೋಮಾನದವರು, ಅವ್ರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನುವಂತ ಎಲ್ಲ ಸಂಗತಿಗಳು ಒಬ್ಬ ಪ್ರಾಧ್ಯಾಪಕರಾಗಿ, ಶಿಕ್ಷಕರಾಗಿ, ಒಬ್ಬ ತಂದೆ ತಾಯಿಯಾಗಿ ಹೇಗೆಲ್ಲ ಗ್ರಹಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಹಿತ ಒಬ್ಬ ಗುರುಗಳಾದಂಥವ್ರು ಮಾಡಬೇಕಾದಂತ ಕೆಲಸ. ಬಹಳ ಜನ ತಾವೆಲ್ಲ ತಪ್ಪು ಅನ್ಕೊಳ್ತೇನೆ. ನಾವು ಯಾವುದನ್ನ ಹೇಳೋದಕ್ಕೆ ಮುಜುಗರ ಪಡ್ತೇವೆಯೋ ಅದನ್ನು ಪ್ರಾಯೋಗಿಕ ಮಾಡುವಂತ ಅನೇಕ ಅವಕಾಶಗಳನ್ನ ಮಕ್ಕಳು ಈಗಾಗಲೇ ಪಡ್ಕೊಂಡಿರ್ತಾರೆ.